ಹಾಯ್ ಫ್ರೆಂಡ್ಸ್, ವಾಸಿ ವರ್ಲ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಡ್ರೈ ಹಾಗಲಕಾಯಿ ಪಲ್ಯ. ಮೊದಲಿಗೆ ರಾತ್ರಿಗೇ ಸಣ್ಣಗೆ ಹಾಗಲಕಾಯಿನ ಹೆಚ್ಕೊಂಬಿಟ್ಟು 1/4 kg ಹಾಗಲಕಾಯಿನ ಅದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕಿ ಮುಚ್ಚಿಡಬೇಕು. ಬೆಳಗ್ಗೆ ಎಲ್ಲ ಹಿಂಡಿ ತಕ್ಕೋಬೇಕಾಗತ್ತೆ. ಅದನ್ನು ತಕ್ಕೊಂಬಿಟ್ಟು ಇದನ್ನು ಒಂದು ಬಾಣಲಿಗೆ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರೆಡ್ ಆಗೋವರೆಗೂ ಒಂದು ಪ್ಲೇಟಿಗೆ ತಕ್ಕೊಂಡು ಇಟ್ಕೋಬೇಕು. ಇದು ಈ ಥರ ಆಗಿದ್ದನ್ನು ಆಮೇಲೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಹುಣಸೆಹಣ್ಣು ರಸ, ಆಮೇಲೆ ಸಾರಿನ ಪುಡಿ ಅದೆಲ್ಲ ಬೇಕಾಗುತ್ತೆ. ಈ ಥರ ಹುರ್ಕೊಂಡು ತಕ್ಕೋಬೇಕು. ಸಾರಿನ ಪುಡಿ, ಹುಣಸೆಹಣ್ಣಿನ ರಸ, ಆಮೇಲೆ MTR ಸಾಂಬಾರು ಪುಡಿ, ಉಪ್ಪು, ಬೆಲ್ಲ ಬೇಕಾಗುತ್ತೆ. ಈ ಥರ ತಕ್ಕಂಡು ಇಟ್ಕೋಬೇಕು ಇದನ್ನು. ಇದು ಶುಗರ್ ಇದ್ದರಿಗೂ ಒಳ್ಳೆಯದು. ಆಮೇಲೆ ಈ ಥರ ಮಾಡೋದ್ರಿಂದ ಫಸ್ಟ್ಗೆ ರಸ ಎಲ್ಲ ತಕ್ಕೊಂಬಿಡ್ತೀವಿ ಅದರದ್ದು. ನಂತರ ಈ ಥರ ಎಣ್ಣೆಲಿ ಹುರಿದು ತಕ್ಕೊಂಬಿಟ್ಟು ಎಣ್ಣೆಲಿ ಹುರ್ಕೊಂಡು ಫುಲ್ ಒಂದು ಪ್ಲೇಟಿಗೆ ತಕ್ಕೊಳ್ತೀವಲ್ಲ, ಹಂಗಾಗಿ ವಿಷದಂಶ ಕಡಿಮೆ ಆಗಿಬಿಡುತ್ತೆ. ಬೆಲ್ಲ ಹುಣಸೆಹಣ್ಣು ಹಾಕೋದ್ರಿಂದಲೂ ಈ ಥರ ತಕ್ಕೊಂಬಿಟ್ಟು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು. ಇದ್ರ ನಂತರ ಹೆಚ್ಚಿದ ಈರುಳ್ಳಿ 2 ಹಾಕ್ಕೊಂಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡು ಈ ಥರ ಹಾಕಬೇಕು. ಇದು ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು. ಆಮೇಲೆ ಇದು 1/4 kg ಮಾಡಿದರೂ ತುಂಬಾ ಕಡಿಮೆ ಆಗುತ್ತೆ. ಇದು ಮೊಸರನ್ನದ ಜೊತೆಗೆ, ರೊಟ್ಟಿ ಜೊತೆಗೆ, ಎಲ್ಲರ ಜೊತೆಗೂ ತಿನ್ಬೋದು. ಈ ಥರ ಇದು ಫ್ರೈ ಮಾಡ್ಕೊಂಡು ಈರುಳ್ಳಿನ ಈ ಹುರಿದಿದ್ದು ಹಾಗಲಕಾಯಿ ಇದನ್ನು ಹಾಕಬೇಕು, ಹೆಚ್ಚಿದ್ದು. ಈ ಥರ ಹಾಕಿ ಫ್ರೈ ಮಾಡ್ಕೊಂಡು ಮತ್ತು ಬೆಳ್ಳುಳ್ಳಿನೂ ಹಾಕಬೇಕು. ಇದು MTR ಸಾಂಬಾರು ಪುಡಿ 2 ಸ್ಪೂನು, 2 ಅಥವಾ 1.5 ಸ್ಪೂನ್ ಹಾಕಬೇಕು. ಬೇಕಾದ್ರೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೋದು. ಉಪ್ಪು ಹಾಕ್ಕೋಬೇಕಾಗತ್ತೆ. ಇದು ಅರಿಶಿನ ಪುಡಿ ನೋಡಿ ಹಾಕ್ಕೋಬೇಕು, ಫಸ್ಟ್ಗೆ ಹಾಕಿರ್ತೀವಿ. ಈ ಥರ ಆಮೇಲೆ ಉಪ್ಪು ಹಾಕ್ಕೋಬೇಕು ರುಚಿಗೆ. ಬೆಲ್ಲ, ಇದು ಖಾರದ ಪುಡಿ ರುಚಿಗೆ. ಇದು ತಿನ್ನೋದ್ರಿಂದ ಶುಗರ್ಗೂ ಒಳ್ಳೆಯದು. ಈ ಥರ ಬೆಲ್ಲ ಹಾಕ್ಕೋಬೇಕು. ವಿಷದಂಶನೇ ಇರೋದಿಲ್ಲ ಇದರಲ್ಲಿ, ಹಂಗೆ ತಿನ್ಬೋದು, ಆ ಥರ ಇರುತ್ತೆ. ಆ ಥರ ಫ್ರೈ ಆಗಿದ್ದರಿಂದ ಈಗ ಹುಣಸೆಹಣ್ಣಿನ ರಸ ಒಂದು 2.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಅಥವಾ 2 ಸ್ಪೂನ್ ಸಾಕಾಗುತ್ತೆ. ಇದು ಮೊಸರನ್ನದ ಜೊತೆಗೆ, ರೊಟ್ಟಿ ಜೊತೆಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ನಂಚ್ಕೊಂಡು ತಿನ್ನೋಕ್ಕೆ. ಆದರೆ ಈಡಾಗೋದಿಲ್ಲ ಇದು ಪಲ್ಯ. ಅರ್ಧ kg ಕೂಡ ಮಾಡಿದ್ರೂ ಇಷ್ಟೇ ಆಗುತ್ತೆ. ಸ್ವಲ್ಪನೂ ವಿಷ ಇರೋದಿಲ್ಲ ಇದು ಡ್ರೈ ಮಾಡೋದ್ರಿಂದ. ಈ ಥರ ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದು ಎಲ್ಲ ಆದಮೇಲೆ ಸರ್ವ್ ಮಾಡಬೇಕು. ಈಗ ರೊಟ್ಟಿ ಜೊತೆಗೆ ಸೊಪ್ಪಿನ ಪಲ್ಯ, ಹಾಗಲಕಾಯಿ ಪಲ್ಯ, ಆಮೇಲೆ ಸೌತೆಕಾಯಿ, ಜವಳಿಕಾಯಿ ಪಲ್ಯ, ಬೆಣ್ಣೆ, ಒಣಮೆಣಸಿನ್ಕಾಯಿ ಚಟ್ನಿ ಅದ್ರ ಜೊತೆ ಸರ್ವ್ ಮಾಡೋದು. ಇದು ಲೈಕ್ ಆದಲ್ಲಿ ಸಬ್ಸ್ಕ್ರೈಬು, ಶೇರು